ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಕುಂಭರಾಶಿಯವರಿಗೆ ಸ್ವಾಗತ. ಇವತ್ತು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಈ ಗ್ರಹಗಳು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಬದಲಾವಣೆಯನ್ನು ಹೊಂದುತ್ತವೆ. ಸೊ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ ಗ್ರಹ ಯಾವ ರಾಶಿಗೆ ಪ್ರವೇಶವನ್ನು ಮಾಡಿದಾಗ ಈ ನಿಮ್ಮ ಕುಂಭರಾಶಿಯವರ ಮೇಲೆ ಯಾವ ರೀತಿಯ ಪರಿಣಾಮ ಆಗುತ್ತೆ, ನಿಮಗೆ ಯಾವುದಾದರೂ ತೊಂದರೆ ಇದೆಯಾ, ಅಥವಾ ನೀವು ಯಾವ ಕೆಲಸದಲ್ಲಿ ಸಾಕಷ್ಟು ಮುಂದುವರಿಬೇಕು, ಇದೆಲ್ಲ ಚಿಂತನೆಯನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಮಾಡ್ತೇನೆ. ಒಂದು ವೇಳೆ ಹೊಸದಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನೋಡಿ, ದತ್ತ ಚೈತನ್ಯ ಫೌಂಡೇಶನ್ನಲ್ಲಿ ನೀವು ಅನೇಕ ಉಪಯುಕ್ತವಾದಂಥ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಇರುತ್ತೆ. ನೋಡಿ, ವಾಸ್ತುವಿಗೆ ಸಂಬಂಧಪಟ್ಟಂಥ ಯಾವುದೇ ನಿಮಗೆ ಪ್ರಶ್ನೆ ಇರಲಿ, ಅದನ್ನು ನೀವು ನಮ್ಮ ಚಾನಲ್ನಲ್ಲಿ ಅದರ ಪರಿಹಾರವನ್ನು ತಿಳ್ಕೊಳ್ಬಹುದು. ಕುಜದೋಷಕ್ಕೆ ಪರಿಹಾರ ಬೇಕಾ, ಕುಂಭ ವಿವಾಹ ಅಂತಂದರೆ ಏನು, ಅದನ್ನು ಯಾರು ಮಾಡಬೇಕು, ಇದೆಲ್ಲವನ್ನು ಕೂಡ ನಾನು ತಿಳಿಸ್ಕೊಟ್ಟಿದ್ದೇನೆ. ಅದನ್ನು ನೋಡಿಕೊಳ್ಳಿ, ನಿಮಗೆ ಖಂಡಿತವಾಗಿಯೂ ಒಳ್ಳೆಯದಾಗತ್ತೆ. ನೋಡಿ, ಕುಂಭರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಶನಿ ಇದ್ದಾನೆ. ಅಂದರೆ ಈಗ ಶನಿ ಕುಂಭರಾಶಿಯಲ್ಲೇ ಕೂತ್ಕೊಂಡಿದ್ದಾನೆ. ಕುಂಭರಾಶಿಗೆ ಅಧಿಪತಿ ಶನಿ ಇರ್ತಾನೆ. ಯಾವಾಗಲೂ ಒಂದು ಸ್ವಲ್ಪ ಶನಿಯ ಪ್ರಭಾವ ನಿಮ್ಮ ಜೀವನದ ಮೇಲೆ ಮುಂದುವರಿತಾ ಇರುತ್ತೆ. ಇದು ಯಾವಾಗಲೂ ಒಂದು ವಿಷಯವನ್ನು ನೀವು ಕುಂಭರಾಶಿಯವರು ಖಂಡಿತವಾಗಿಯೂ ನೆನಪಿಟ್ಟುಕೊಳ್ಳಿ. ಒಂದು, ಕುಂಭರಾಶಿಯವರಿಗೆ ನೀವು ಮಾಡುವಂಥ ಕೆಲಸಗಳು ಯಾವಾಗಲೂ ವಿಳಂಬವಾಗುತ್ತೆ, ಅಂದರೆ ನಿಧಾನವಾಗಿ ಇರುತ್ತೆ. ಇದು ಶನಿಯ ಪ್ರಭಾವ. ಹಾಗಾಗಿ ಒಂದು ಕೆಲಸವನ್ನು ನೀವು 2 ಸಾರಿ ಮಾಡಿದಾಗ ಆ ಕೆಲಸ ಕೈಗೂಡುತ್ತೆ. ಹಾಗಾಗಿ ಇದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಸ್ವಲ್ಪ ಪ್ರಯತ್ನವನ್ನು ಜಾಸ್ತಿ ಮಾಡುವಂಥ ಪ್ರವೃತ್ತಿಯನ್ನು ಬಳಸ್ಕೊಳ್ಳಿ. ಯಾಕೆಂದರೆ ಸ್ವಾಭಾವಿಕವಾಗಿ ಕುಂಭರಾಶಿಯವರಿಗೆ ಸ್ವಲ್ಪ ಆಲಸ್ಯತನ ಇರುತ್ತೆ. ಅದನ್ನು ಖಂಡಿತವಾಗಿ ದೂರ ಮಾಡಿಕೊಳ್ಳಿ. ಇದು ಒಂದು ಕುಂಭರಾಶಿಯವರಿಗೆ. ಇದರ ಜೊತೆಗೆ ಕುಂಭರಾಶಿಯವರಿಗೆ ಸಾಧ್ಯವಾದಷ್ಟು ಬೇರೆಯವರ ಮಾತನ್ನು ಕೇಳದೇ ಇರುವಂಥ ಸ್ವಭಾವ ಇರುತ್ತೆ. ಹಾಗೆ ಮಾಡಬೇಡಿ. ಖಂಡಿತವಾಗೂ ಯಾವ ವಿಷಯದಲ್ಲಿ ಬೇರೆಯವರು ಅಂತಂದರೆ ಒಳ್ಳೆಯ ಸಲಹೆಗಳು ಎಲ್ಲಾದರೂ ನಿಮಗೆ ಸಿಕ್ಕರೆ ಅದರ ಬಗ್ಗೆ ಖಂಡಿತವಾಗೂ ವಿಚಾರವನ್ನು ಮಾಡಿ. ಈ ಮನಸ್ಥಿತಿಯನ್ನು ಹೊಂದಾಣಿಕೆ ಮಾಡಿಕೊಳ್ಳಿ. ಅಂದರೆ ನಿಮ್ಮ ಗುರು ಹಿರಿಯರು ಇರಬಹುದು, ಅಥವಾ ಮನೆಯಲ್ಲಿ ತಂದೆ ತಾಯಿ ಇರಬಹುದು, ಅವರ ಸಲಹೆಯನ್ನು ಮೇಲಿಂದ ಮೇಲೆ ಪಡೆದುಕೊಳ್ಳಿ. ಇದು ನಿಮ್ಮ ಜೀವನಕ್ಕೆ ಒಳ್ಳೆಯದಾಗುತ್ತೆ. ಸಾಡೆ ಸಾತಿಯ ಪ್ರಭಾವ ಮುಂದುವರಿತಾ ಇದೆ. ಶಾರೀರಿಕವಾಗಿ ಮಾನಸಿಕವಾಗಿ ಒಂದಷ್ಟು ತೊಂದರೆಗಳು ಖಂಡಿತವಾಗಿಯೂ ಮುಂದುವರಿಯುತ್ತೆ. ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ. ಶನಿಯ ಉಪಾಸನೆಯನ್ನು ಮಾಡಿ. ಓಂ ಶಂ ಶನೈಶ್ಚರಾಯ ನಮಃ, ಇದು ಶನಿಯ ಮಂತ್ರ. ಪ್ರತಿನಿತ್ಯ ಈ ಸಾಡೆ ಸಾತಿ ಮುಗಿಯುವವರೆಗೆ ಇದನ್ನು ಮುಂದುವರಿಸಿ. ಆಂಜನೇಯನ ದೇವಸ್ಥಾನಕ್ಕೆ ಭೇಟಿ ಕೊಡಿ. ಅದರಿಂದ ಖಂಡಿತವಾಗಿಯೂ ಶನಿಯ ಪ್ರಭಾವ ಕಡಿಮೆಯಾಗುತ್ತೆ. ಮಾಡುವ ಕೆಲಸ ಕಾರ್ಯಗಳಲ್ಲಿ ಶೀಘ್ರವಾಗಿ ಯಶಸ್ಸು ಸಿಗುತ್ತೆ. ನೋಡಿ, ಚತುರ್ಥನಾದಂಥ ಗುರು ಇದ್ದಾನೆ, ಅಂದರೆ ಗುರುಬಲ ಕೂಡ ಇಲ್ಲ. ಮಾಡುವ ಯಾವ ಕೆಲಸಗಳು ಪೂರ್ಣವಾಗಿ ಆಗ್ತಾ ಇಲ್ಲ. ಮನಸ್ಸಿನಲ್ಲಿ ಯಾವಾಗಲೂ ಬೇಸರ ಇದೆ, ಆಲಸ್ಯತನ ಇದೆ. ಗೊತ್ತಾಯ್ತಾ? ಅದರ ಜೊತೆಗೆ ರಾಹು ದ್ವಿತೀಯದಲ್ಲಿ ಕೂತ್ಕೊಂಡಿದ್ದಾನೆ. ಬಾಯಿಂದ ಮಾತುಗಳು ಯಾವ್ಯಾವುದೋ ಶಬ್ದಗಳು ಹೊರಡ್ತಾ ಇದೆ, ಅಂದರೆ ಅನಾವಶ್ಯಕವಾದಂಥ ಮಾತುಗಳು ಬರ್ತಾ ಇದೆ. ಅದರಿಂದ ಜಗಳಗಳು ಉತ್ಪನ್ನವಾಗ್ತಾ ಇದೆ. ಹಾಗಾಗಿ ಅದರ ಮೇಲೆ ಹಿಡಿತ ಇರಲಿ. ಜಗಳಗಳನ್ನು ಕಡಿಮೆ ಮಾಡಿಕೊಳ್ಬೇಕು. ಗೊತ್ತಾಯ್ತಾ? ಅದೇ ರೀತಿ ವಿದ್ಯಾರ್ಥಿಗಳಿಗೂ ಕೂಡ ವಿಶೇಷವಾಗಿ ಅನುಕೂಲಕರವಾದಂಥ ಸಮಯ ಅಲ್ಲ. ಪ್ರಯತ್ನವನ್ನು ಜಾಸ್ತಿ ಮಾಡಿ ವಿದ್ಯಾಭ್ಯಾಸದ ಕಡೆಗೆ ಗಮನ ಕೊಡಿ. ಅದರಿಂದ ಒಳ್ಳೆಯದಾಗುತ್ತೆ. ಆದರೂ ಕೂಡ ಒಂದಷ್ಟು ಬುಧಾದಿತ್ಯ ಯೋಗ ಸಪ್ತಮದಲ್ಲಿ ಮುಂದುವರಿತಾ ಇದೆ. ಹೆಂಡತಿಯ ಜೊತೆಗೆ, ಗಂಡನ ಜೊತೆಗೆ ಒಂದು ಆತ್ಮೀಯವಾದಂಥ ಸಂಬಂಧ ಮುಂದುವರಿಲಿಕ್ಕೆ ಸಾಧ್ಯತೆ ಇದೆ. ಅದೇ ರೀತಿ ಶುಕ್ರ ಕೂಡ ಭಾಗ್ಯಸ್ಥಾನಕ್ಕೆ ಬರ್ತಾನೆ, ಅಷ್ಟಮದಿಂದ ಭಾಗ್ಯಸ್ಥಾನಕ್ಕೆ ಬರ್ತಾನೆ. ಮನಸ್ಸಿಗೆ ಸಂತೋಷಕರವಾದಂಥ ಎಷ್ಟೋ ಘಟನೆಗಳು ಈ ಸೆಪ್ಟೆಂಬರ್ ತಿಂಗಳ ಉತ್ತರಾರ್ಧದಲ್ಲಿ ನಡೆಯುವಂಥ ಸಾಧ್ಯತೆ ಇರುತ್ತೆ. ಲಾಭಾಧಿಪತಿಯಾದಂಥ ಗುರು ಚತುರ್ಥದಲ್ಲಿ ಮುಂದುವರಿತಾ ಇದ್ದಾನೆ. ಗುರುಬಲ ಇಲ್ಲದೇ ಇರೋದರಿಂದ ಲಾಭದಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಸಿಗುವಂಥ ಸಾಧ್ಯತೆ ನಿಮಗೆ ಇರುತ್ತೆ. ಇದರ ಜೊತೆಗೆ ಯಾವುದಾದ್ರೂ ವಾಹನ ಖರೀದಿ ಇದೆಯೋ, ಅಥವಾ ಆಸ್ತಿ ಪಾಸ್ತಿ ಖರೀದಿ ಇತ್ತು ಅಂತಂದರೆ 2 ಸಾರಿ ವಿಚಾರ ಮಾಡಿ ಆ ಕೆಲಸದಲ್ಲಿ ಮುಂದುವರೆದಿದ್ದಾದರೆ ನಿಮಗೆ ಖಂಡಿತವಾಗಿಯೂ ಅದರಲ್ಲಿ ಒಳ್ಳೆಯ ಫಲ ಸಿಗುತ್ತೆ. ಇಲ್ಲದೇ ಇದ್ದರೆ ಮೋಸ ಹೋಗುವಂಥ ಸಾಧ್ಯತೆ
ನಿಮಗೆ ಖಂಡಿತವಾಗಿಯೂ ಇರುತ್ತೆ. ಈ ಒಂದು ತಿಂಗಳು ಕುಂಭರಾಶಿಯವರಿಗೆ ವಿಶೇಷವಾಗಿ ಸ್ವಲ್ಪ ಮಟ್ಟಿಗೆ ಮಧ್ಯಮ ಕಾಲಾವಧಿ ಅಂತ ನಾವು ಹೇಳಬಹುದು. ನೀವು ಅಂದುಕೊಂಡಂತೆ ಎಲ್ಲವೂ ಆಗೋದಿಲ್ಲ. ಇದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಿ. ಈ ಒಂದು ತಿಂಗಳು ನಾನು ಮೊದಲಿಗೆ ಹೇಳಿದೆ, ಶನಿಯ ಒಂದು ಉಪಾಸನೆಯನ್ನು ಮುಂದುವರಿಸಿ ಅದರ ಜೊತೆಗೆ ಮುಂದಿನ ವರ್ಷದ ಮೇ ತಿಂಗಳವರೆಗೆ ಗುರು ಎಲ್ಲಿವರೆಗೆ ಬದಲಾವಣೆ ಆಗೋದಿಲ್ವೋ ಅಲ್ಲಿವರೆಗೆ ಗುರುಮಂತ್ರವನ್ನು ಕೂಡ ದತ್ತಾತ್ರೇಯನ ಕ್ಷೇತ್ರಕ್ಕೆ ಭೇಟಿ ಕೊಡಿ, ಮಂತ್ರಾಲಯಕ್ಕೆ ಹೋಗಿ ಗುರುವಿನ ಅನುಗ್ರಹವನ್ನು ತೆಗೆದುಕೊಳ್ಳಿ. ಅದರಿಂದ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದಂತಹ ಯಶಸ್ಸನ್ನು ನೀವು ಗಳಿಸ್ಕೋಬಹುದು. ಪ್ರಯತ್ನ ಜಾಸ್ತಿ ಮಾಡಿ. ಹಾಗಾಗಿ ಪ್ರಯತ್ನ ಮಾಡಿದ್ರೆ ಗ್ರಹ ಎಷ್ಟೇ ನಿಮಗೆ ಅನಾನುಕೂಲತೆ ಇರಲಿ, ಭಗವಂತನ ಅನುಗ್ರಹ ಯಾವಾಗಲೂ ನಿಮ್ಮ ಮೇಲೆ ಇರುತ್ತೆ. ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ. ಮನಸ್ಸಿನಲ್ಲಿ ಬೇಜಾರು ಮಾಡಿಕೊಳ್ಬೇಡಿ. ಯಾರಾದರೂ ಹೇಳಿದ್ರು ಅಂತ ಹೇಳಿಬಿಟ್ಟು ಗಾಬರಿ ಆಗಬೇಡಿ. ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ. ಪ್ರಯತ್ನಕ್ಕೆ ಭಗವಂತ ಆಶೀರ್ವಾದ ಖಂಡಿತವಾಗಿಯೂ